ಮಾಡ್ತಿದ್ದೀರಲ್ಲ ಇದಾ ತಕ್ಷ ಇದು ಸೈಕಲ್ಗೆ ಪಂಚರ್ ಕಿಟ್ ಇದು ನೋಡಿದೆ ಇದನ್ನ ಅದೇ ನೀವು ಟ್ಯಾಬಲ್ ತೋರಿಸಿದ್ರಲ್ಲ ಓ ಹೌದು 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 ಅದೇ ಇದು ಏನ್ ಮಾಡ್ಬೇಕು ಇವಾಗ ಅನ್ಬಾಕ್ಸ್ ಮಾಡೋಣ ಹಾ ಸರಿ ಆಯ್ತು ಬನ್ನಿ ಪಾಪ ಪಾಪ ಅನ್ಬಾಕ್ಸ್ ಮಾಡ್ತಿದ್ದೀನಿ ನೀವು ಇಟ್ಕೋತೀರಾ ಇಟ್ಕೋತೀನಿ ಕಟ್ ಮಾಡ್ತೀಯಾ ಕತ್ತರಿಸು ಇಲ್ಲಿ ನಿಧಾನಕ್ಕೆ ನಿಧಾನ ಕತ್ತರಿಸು ನಿಧಾನ ನಿಧಾನ ಸಾಕು ಸಾಕ ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟವ್ರೆ ಹಿಂಗೆಲ್ಲನು ನಿಧಾನ ನಿಧಾನಕ್ಕೆ ಓಪನ್ ಮಾಡಿ ಇಟ್ಕೊಂಡು ಇಲ್ಲವೇ ಇಲ್ಲಿ ನಿಧಾನಕ್ಕೆ ನಿಧಾನ 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 ಪ್ಯಾಕ್ ಮಾಡಿರ್ತಾರಲ್ವಾ ನಿಧಾನ ನಿಧಾನ ಗುಡ್ ನಿಧಾನ ನಿಧಾನ ಆಯ್ತು ನಿಧಾನ ಬಾಕ್ಸ್ ಕೊಟ್ಟಿದ್ದಾರಾ ನಾನು ಓಪನ್ ಮಾಡ್ತೀನಿ ನೀನು ಓಪನ್ ಮಾಡ್ಬಿದ್ದು ಸರಿ ಆಯ್ತು ಇದು ಬೇರೆ ಕೊಟ್ಬಿಟ್ಟವ್ರೆ ಇದು ನಟ್ಟೆಲ್ಲ ಟೈಟ್ ಮಾಡೋದಿಕ್ಕೆ ಇದು ಇನ್ಸ್ಟ್ರಕ್ಷನ್ ಇದು ಏನಿದೆ ಅಂತ ಏರ್ ಪಂಚರ್ ಕೊಟ್ಟವರು ಓ ಪಂಚರ್ ಆದ್ರೆ ವಾಲ್ನಟ್ಟು ಇವೆಲ್ಲ ಕೊಟ್ಟಿದ್ದಾರೆ ಪಂಚರ್ ಕಿಟ್ ಕೊಟ್ಟಿದ್ದಾರೆ ಇಲ್ಲಿ ಪಾಪ ಏನು ಇದು ಸೈಕಲ್ ಒಳಗಡೆ ಇರುತ್ತೆ ಸೈಕಲ್ ಏರ್ ಪಂಪ್ ಮಾಡ್ತೀಯಲ್ಲಪ್ಪ ಆಗ ಇದನ್ನ ಓಪನ್ ಮಾಡಿ ಅಲ್ಲಿ ಫುಲ್ ಏರ್ನ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸೊಲ್ಯೂಷನ್ ಕೊಟ್ಟಿದ್ದಾರೆ 2 ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಲ್ವಾ 2 ಸೊಲ್ಯೂಷನ್ ಗುಡ್ ಇದು ಓಪನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ 2 ಟೈರ್ ಓಪನ್ ಮಾಡೋದಕ್ಕೆ ಅಲ್ಲಿ ನೆಕ್ಸ್ಟ್ ಸ್ಯಾಂಡ್ ಪೇಪರ್ ಇದಕ್ಕೆ ಏನಂತಾರೆ ಸ್ಯಾಂಡ್ ಪೇಪರ್ ಇದು ಪಂಚರ್ ಆಗಿರ್ತಾರೆ ಆ ಜಾಗಕ್ಕೆ ಪೇಸ್ಟ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಕೊಟ್ಟಾರೆ ಇಲ್ಲಿ ಚೆನ್ನಾಗಿದೆಯಾ ಎಲ್ಲರೂ ಎಮರ್ಜೆನ್ಸಿಗೆ ಸೈಕ್ಲಿಂಗ್ ಮಾಡ್ಬೇಕಾದ್ರೆ ಪಂಚರ್ ಆದರೆ ಇಮಿಡಿಯೇಟ್ ಪಂಚರ್ ಹಾಕೋದಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅದಕ್ಕೆ ಇದೊಂದು ಕಿಟ್ ಗೊತ್ತಾಯ್ತಾ ಇದು ಒಂದು ಕಿಟ್ ಅದು ಒಂದು ಸಣ್ಣ ಸಣ್ಣ ಕಿಟ್ ಕೊಟ್ಟಿದ್ದಾರೆ ಇದನ್ನ ಹೆಂಗಿತ್ತು ಹಂಗೆ ಹಾಕ್ಬೇಕಲ್ವಾ ಪಪ್ಪ ಇದು ರೌಂಡ್ ರೌಂಡ್ ಕಿಟ್ ಯಾಕೆ ಈ ತರ ದೊಡ್ಡ ಪಂಚರ್ ಇದು ಪಂಚರ್ ದೊಡ್ಡದಾದ್ರೆ ಇದನ್ನ ಯೂಸ್ ಮಾಡೋದಿಕ್ಕೆ ಈ ಚಿಕ್ಕ ಪಂಚರ್ ಆದ್ರೆ ರೌಂಡ್ ರೌಂಡ್ ಯೂಸ್ ಮಾಡೋದಿಕ್ಕೆ ಪಪ್ಪ ಏನು ಅಂಟದ ಅಂಟ ಹಾಕದ ಅಷ್ಟೇ ಕಣಪ್ಪ ಪೇಸ್ಟ್ ಮಾಡೋದು ಇವಾಗ ನೀನು ಫೋಟೋ ಎಲ್ಲ ಪೇಸ್ಟ್ ಮಾಡ್ತೀಯಲ್ವಾ ಬೈಂಡ್ಗೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕಾರೆಲ್ಲ ಪೇಸ್ಟ್ ಮಾಡಲ್ವಾ ಆ ತರ ಪೇಸ್ಟ್ ಮಾಡಿ ಗಮ್ ತರ ಇರುತ್ತೆ ಅದು ಪೇಸ್ಟ್ ಆಗುತ್ತೆ ಸಾಕು ತಿನ್ ತೆಗಿಬೇಡ ಮತ್ತೆ ಯಾವ ತರ ಇತ್ತು ಅದೇ ತರ ಹಾಕಿ ಎಲ್ಲಾರು ಇದು ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಇದೆ ತುಂಬಾ ವೆಯ್ಟ್ ಇದೆ ಟೈರ್ ತೆಗಿಯೋದಕ್ಕೆ ಅನುಕೂಲ ಆಗುತ್ತೆ ಸ್ಯಾಂಡ್ ಪೇಪರ್ ಅಂತಾರೆ ಇವಾಗ ಅಂಟ್ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಏನ್ ಮಾಡ್ಬೇಕು ಅದನ್ನ ರಬ್ ಮಾಡ್ಬೇಕು ಉಜ್ಜಬೇಕು ಈ ತರ ಉಜ್ಜಿ ಏನ್ ಮಾಡ್ಬೇಕು ಅಂಟ್ ಹಾಕ್ಬೇಕಾಗುತ್ತೆ ಅದನ್ನ ಅದಕ್ಕೆ ಸ್ಯಾಂಡ್ ಪೇಪರ್ ಅಂತ ಹೇಳ್ತಾರೆ ಇದನ್ನ ಮೊದಲು ಸ್ಯಾಂಡ್ ಪೇಪರ್ ಹಾಕೋಣ ಕೆಳಗಡೆ ಯಾವ ತರ ಇತ್ತು ಆ ತರ ಹಾಕ್ಬೇಕಾಗುತ್ತೆ ನಿಧಾನಕ್ಕೆ ಹೇಗಿದೆ ಸೊಲ್ಯೂಷನ್ ಹಾಕೋ ಸೊಲ್ಯೂಷನ್ 2 ಸೊಲ್ಯೂಷನ್ ಕೊಟ್ಟಿದ್ದಾರೆ ಹೇಗಿತ್ತು ಹಾಗೆ ಸೇಮ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಸೈಕಲ್ದು ನೋಡು ಇದು ಹಂಗೆಲ್ಲ ಮಾಡಬಾರ್ದು ಬನ್ನಿ ಟೈಟ್ ಆಗಲ್ಲ ಇದು ಹಾಗೆಲ್ಲ ಮಾಡಬಾರ್ದು ಅದನ್ನ ಪಾಪ ಟೈಟ್ ಇತ್ತಲ್ಲ ನಿಮಗೆ ಗೊತ್ತಾಗಲ್ಲ ಅದು ಬನ್ನಿ ಬನ್ನಿ ಇದು ಸೈಕಲ್ದು ಒಳಗಡೆದ್ದು ಏರ್ ಔಟ್ ಮಾಡೋದಕ್ಕೆ ಇದನ್ನ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದು ನಂಗೆ ಹೆಸರು ಗೊತ್ತಿಲ್ಲ ಇದು ಏನಂತ ಹೇಳ್ತಾರೆ ಹೆಸರು ಅಂತೇಳಿ ನನಗೂ ಗೊತ್ತಿಲ್ಲ ನಂಗೂ ಗೊತ್ತಿಲ್ಲ ಇದು ಹೆಸರು ಏನು ಅಂತ ಅಲ್ಲಿ ಹಾಕ್ಬಿಟ್ಟು ಏರ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಏನೋ ನೀಟಾಗಿ ಹಾಕ್ಬೇಕು ಪ್ಯಾಕ್ ಮಾಡಬೇಕು ಹೇಗಿತ್ತು ಹಾಗೆ ಬಾಕ್ಸ್ ಕೊಟ್ಟಿರೋದ್ರಿಂದ ಚೆನ್ನಾಗಿದೆ ಇದು ಇದನ್ನು ಇವಾಗ
ಕಿಟ್ ಎಲ್ಲಾರ ಹೋಗ್ಬೇಕಾದ್ರೆ ಲಾಂಗ್ಗೆ ಇದೊಂದು ಕಿಟ್ನ ಯೂಸ್ ಮಾಡಬೇಕು ಅಲ್ವಾ? ಚೆನ್ನಾಗಿದೆಯಾ? ಪಪ್ಪ ಹೇಗೆ ಪಂಚರ್ ಹಾಕೋದು ತೋರಿಸ್ತೀರಾ ನನಗುವೆ? ತೋರ್ಸೋದಿಕ್ಕೆಲ್ಲ ಆಗಲ್ಲ, ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನಂತ ಹೇಳಿ, ರಿಪೇರಿ ಮಾಡಲು ನಿಮಗೆ ಸೊಲ್ಯೂಷನ್ ಅಗತ್ಯವಿರುತ್ತದೆ. ಅಂದರೆ ಸೊಲ್ಯೂಷನ್ ಕೊಟ್ಟಿದ್ದಾರಲ್ಲಪ್ಪ, ಆ ಸೊಲ್ಯೂಷನ್ನ ಏನು ಮಾಡಬೇಕು ಅಂದರೆ, ಟ್ಯೂಬ್ ಪಂಚರ್ ಆಗಿರುತ್ತಲ್ಲ ಆ ಭಾಗಕ್ಕೆ ಸ್ಯಾಂಡ್ ಪೇಪರ್ ಇಂದ ಏನ್ ಮಾಡ್ಬೇಕು, ಮೊದಲು ಒರೆಸ್ಬೇಕಂತೆ. ಆಯ್ತಾ? ಸೊಲ್ಯೂಷನ್ ನ ಒಂದು ತೆಳುವಾದ ಪದರ ಹಚ್ಬೇಕಂತೆ, ಒಂದ್ಸಲ ಹಚ್ಬೇಕಂತೆ. ಅದನ್ನ ಮೊದ್ಲು ಏನ್ ಮಾಡ್ಬೇಕು, ಒಣಗೋದಿಕ್ಕೆ ಬಿಡ್ಬೇಕು. ಒದ್ದೆ ಆದ ಸೊಲ್ಯೂಷನ್ ಮೇಲೆ ಪ್ಯಾಚ್ ಅಂಟಿಸ್ಬಾರ್ದಂತೆ, ಅಂದ್ರೆ ಫುಲ್ ಒಣಗ್ಬೇಕಂತೆ, ಒದ್ದೆ ಇರುತ್ತಲ್ಲ ಅಲ್ಲಿ ಅಂಟಿಸ್ಬಾರ್ದಂತೆ. ಆಯ್ತಾ? ಸೊಲ್ಯೂಷನ್ ಸಂಪೂರ್ಣವಾಗಿ ಒಣಗಿದ ನಂತರ ಪಂಚರ್ ಪ್ಯಾಚ್ನ ಮೇಲಿನ ಪದರವನ್ನು ತೆಗೆದು ಪಂಚರ್ ಮೇಲೆ ಒತ್ತಿ ಅಂಟಿಸಿ. ಅಂದ್ರೆ ಆ ಪಂಚರ್ದು ಒಂದು ನೋಡ್ದಲ್ಲ, ಅಲ್ಲಿ ದೊಡ್ಡದು ಅಂತ ತೋರಿಸ್ತಲ್ಲ, ಅದನ್ನ ಅಲ್ಲಿ ಒಂದು ಲೇಬಲ್ ಗೊತ್ತಲ್ಲ ನಿಂಗೆ, ಲೇಬಲ್ ನಿಮ್ಮ ರ್ಯಾಪರ್ ನೀನು ಲೇಬಲ್ ಹಾಕೋದು ಆತರ ಹಿಂದ್ಗಡೆ ತೆಗೆದು ಸ್ಟಿಕ್ಕರ್, ಆ ಸ್ಟಿಕ್ಕರ್ ಅದೇ ತರ ತೆಗೆದು ಅಲ್ಲಿ ಏನ್ ಮಾಡ್ಬೇಕು, ಅಂಟಿಸ್ಬೇಕು. ಅಂಟಿಸ್ಬಿಟ್ರೆ ಅದೇನಾಗುತ್ತೆ, ಪಂಚರ್ ರಿಪೇರಿ ಆಗುತ್ತೆ. ಇಷ್ಟೇ, ತುಂಬಾ ಸುಲಭ ಆಗಿದೆ. ಈ ತರದೊಂದು ಕಿಟ್ ಇಟ್ಕೊಂಡ್ರೆ ಎಲ್ಲರೂ ಹೊರಗಡೆ ಹೋದಾಗ ಪಂಚರ್ ಆದರೆ ನಾವೇ ಪಂಚರ್ ಹಾಕ್ಕೊಂಡು ಬರ್ಬೋದು. ಎಮರ್ಜೆನ್ಸಿಗೆ ಈ ಥರದೊಂದು ಕಿಟ್ಟು ಬೇಕೇ ಬೇಕು.